ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಮುನ್ನಡೆಯ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿದ್ದ ರೋಗಿಗೆ ಯಶಸ್ವಿಯಾಗಿ ಕಿಡ್ನಿ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗಿದೆ ಎಂದು ಕೆಎಲ್ಇ ಗೌರವ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, 67 ವರ್ಷದ ಪುರುಷ ರೋಗಿಗೆ ಡಯಾಬಿಟಿಸ್ ಕಿಡ್ನಿ ಕಾಯಿಲೆಯಿಂದ ಉಂಟಾದ ಅಂತಿಮ ಹಂತದ ಮೂತ್ರಪಿಂಡ ವೈಫಲ್ಯ ಕಂಡುಬಂದಿತ್ತು. ಶಸ್ತ್ರಚಿಕಿತ್ಸೆಗೆ ಮುನ್ನ ಅವರ ಸೀರಮ್ ಕ್ರಿಯಾಟಿನಿನ್ ಕಡಿಮೆ ಆಗಿತ್ತು. ಸಂಪೂರ್ಣ ವೈದ್ಯಕೀಯ ಪರಿಶೀಲನೆ ನಡೆಸಿ ಬಳಿಕ ಸೂಕ್ತ ಯೋಜನೆಯೊಂದಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನೆರವೇರಿಸಲಾಯಿತು ಎಂದರು. ಡಾಕ್ಟರ್ ರಾಜೇಶ್ ನೇರ್ಲೆ ಮಾತನಾಡಿ, ರೋಗಿಯು 47 ವರ್ಷದ ಮಗು ದಾನಿಯಾಗಿ ಮೂತ್ರಪಿಂಡ ನೀಡಿದ್ದು, ಜೀವಂತ ಸಂಬಂಧಿಕರಿಂದ ಅಂಗದ ದಾನದ ಮಹತ್ವವನ್ನು ಇಂದು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಯೂರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರ್.ಬಿ. ನೇರಳೆ ಅವರ ನೇತೃತ್ವದ ವೈದ್ಯಕೀಯ ತಂಡ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿದೆ. ನಿಪ್ರಾಲಜಿ ಸೇವೆಯನ್ನು ಡಾಕ್ಟರ್ ಆಂಜನೇಯ ಯಾದೂರ್ ಮುನ್ನಡೆಸಿದ್ದಾರೆ. ಅನಸ್ತಿಯಾ ತಂಡದಲ್ಲಿ ಡಾಕ್ಟರ್ ಸುರೇಶ್ ಎಸ್.ಎನ್. ಮತ್ತು ಡಾಕ್ಟರ್ ನೀಲಿವೇಗಿ ಕಾರ್ಯನಿರ್ವಹಿಸಿದರು. ಶಸ್ತ್ರಚಿಕಿತ್ಸೆಗೆ ಯಾವುದೇ ಅಡಚಣೆ ಇಲ್ಲದೆ ಪೂರ್ಣಗೊಂಡಿದ್ದು, ಹೊಸ ಮೂತ್ರಪಿಂಡ ತಕ್ಷಣವೇ ಕಾರ್ಯನಿರ್ವಹಣೆ ಆರಂಭಿಸಿದೆ. ರಕ್ತ ಪ್ರವಾಹ ಪುನರಾರಂಭವಾದ ತಕ್ಷಣವೇ ಉತ್ತಮ ಪ್ರಮಾಣದ ಮೂತ್ರ ಹೊರಹೋಗುವಿಕೆ ಕಂಡುಬಂದಿದೆ. ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿದ್ದು, ಸೀರಮ್ ಕ್ರಿಯಾಟಿನಿನ್ ಮಟ್ಟ 0.9 mg/dlಗೆ ಇಳಿದಿದೆ. ರೋಗಿ ಸ್ಥಿರವಾಗಿದ್ದು, ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಯೂರಾಲಜಿ ತಂಡದ ಡಾಕ್ಟರ್ ಆಮೀನ್ ಪಟಾಡೆ, ಡಾಕ್ಟರ್ ಶಿಶಿರ್ ದೇವರಾಜ್ ಮತ್ತು ಡಾಕ್ಟರ್ ದರ್ಶನ್ ಸೇರಿದಂತೆ ಇನ್ನಿತರ ವೈದ್ಯರು ಸಹ ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅನಸ್ತೇಶಿಯಾ ತಂಡವು ಶಸ್ತ್ರಚಿಕಿತ್ಸೆಯ ಅವಧಿಯಲ್ಲಿ ಸುರಕ್ಷಿತ ಆರೈಕೆಯನ್ನು ಒದಗಿಸಿತು ಎಂದರು. ಗ್ರಾಫ್ ಸ್ವೀಕಾರ ಉತ್ತಮವಾಗಿರಲು ಅಗತ್ಯವಾದ ಇಮ್ಯುನೋಪ್ರೊಸಿವ್ ಔಷಧೋಪಚಾರ ಆರಂಭವಾಗಲಿದ್ದು, ಸೋಂಕು ತಡೆ ಕ್ರಮಗಳೊಂದಿಗೆ ಸಮಗ್ರ ಆರೈಕೆ ನೀಡಲಾಗುತ್ತಿದೆ. ದಾನಿ ಮತ್ತು ರೋಗಿ ಇಬ್ಬರು ಉತ್ತಮವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಮೂತ್ರಪಿಂಡದ ಪ್ರತಿರೋಪಣಾ ಅಂತಿಮ ಹಂತದ ಕಿಡ್ನಿ ಕಾಯಿಲೆ ರೋಗಿಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಗಾಗಿ ಪರಿಣಮಿಸಿದ್ದು, ದೀರ್ಘಕಾಲದ ಡಯಾಲಿಸಿಸ್ಗೆ ಹೋಲಿಸಿದರೆ ಉತ್ತಮ ಜೀವನ ಮಟ್ಟ ಮತ್ತು ಜೀವಿತ ಅವಧಿ ನೀಡುತ್ತದೆ ಎಂದರು. We want this to be on par with the data. No, it's much more better because it's a new hospital. Yes. New technology. See, ಏನಾಯ್ತು, ರಶ್ ಭಾಳ ಆಗಿದೆ ಅಲ್ಲಿ. 22 ಆಪರೇಷನ್ ಥಿಯೇಟರ್ ಇದ್ರು. ಪೇಷಂಟ್ ಇನ್ಪೇಷಂಟ್ ಎವರೇಜ್ ಇನ್ಪೇಷಂಟ್ ಆ ಹಾಸ್ಪಿಟಲ್ದಾಗ 1400ರಿಂದ 1500. ಅದಕ್ಕೆ ರಶ್ ಆಗೋದ್ರಿಂದ ನಾವು ಬಹಳಷ್ಟು ಡಿಪಾರ್ಟ್ಮೆಂಟ್ಲಿ ಹೊಸ ರೂಮನ್ನು ತಿಳ್ಕೊಂಡು ಡಾಕ್ಟರ್ ನೀರ್ಲಿ ಅವರು is an international figure, not only Indian. He is very popular in US also. On the University of Photocataty, Ali University of Kidney ಅದರೊಳಗೆ ರಿಸರ್ಚ್ದೊಳಗೆ ಭಾಳಷ್ಟು ಆರ್ಟಿಕಲ್ ಇದ್ರೊಳಗೆ ಭಾಳ ಬರೆದಿದ್ದಾನು. ಅದಕ್ಕೆ ಮೊದಲೇ ನಾವು ಅಲ್ಲಿ ಇವನ್ನ ಶಿಫ್ಟ್ ಮಾಡೋಣ ಅಂತ ಫಸ್ಟ್ ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಸಲುವಾಗಿ ಇಲ್ಲಿ ಮಾಡಿದ್ವಿ. ಆ ಹಾಸ್ಪಿಟಲ್ ಭಯಂಕರ ರಶ್ ಆಗೋದು. ನಾವು ಈಗ ಅವನ 100ಕ್ಕಿಂತ ಹೆಚ್ಚು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ. ಅದಕ್ಕೆ ಒಂದೊಂದಾಗಿ ನಾವು ಟ್ರಾನ್ಸ್ಪ್ಲಾಂಟ್ ಅಲ್ಲಿಯೂ ಒಂದು ಟ್ರೀಟ್ ಬೇರೆ, ಇಲ್ಲೊಂದು ಟ್ರೀಟ್ ಬೇರೆ ಅದು ಮಾಡ್ಕೊಂಡು ಎಲ್ಲಾನ ಟ್ರಾನ್ಸ್ಪ್ಲಾಂಟ್ ಅವೈಲೇಬಲ್ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿವಿ ಇಲ್ಲಿ. ಮತ್ತು ಎಲ್ಲ ಇವು ಯಂಗ್ ಡಾಕ್ಟರ್ಸ್ ಬಂದಿದ್ದಾರೆ. ಪಟಾಡೆ ಅವ್ರ ಮಗ ಹಾಕಿದೆ ಯಂಗ್ ಅದಾನೆ. ಇವು ಯಡೂರ್ ಇವು ನಮ್ಮ ವಿದ್ಯಾರ್ಥಿ, ಆ ಪಟಾಡೆ ನಮ್ಮ ವಿದ್ಯಾರ್ಥಿ. ಮತ್ತು ಅವ್ರಿಗೆ ಒಂದು ಪ್ಲೇಸು ಸಿಕ್ಕಂಗೆ ಆಗ್ತದೆ ಇಲ್ಲಿ. ಅದಕ್ಕೆ ಅಲ್ಲಿ ಏನದ ಅದಕ್ಕಿಂತನೂ ಅಡ್ವಾನ್ಸ್ ಇಲ್ಲಿ ಆಪರೇಷನ್ ಥಿಯೇಟರ್ ಅದ. ಅದಕ್ಕೆ ಇಲ್ಲಾಂದ್ರೆ ನಾವು ಅಷ್ಟು ಡೇರಿಂಗು ಮಾಡೋಕ್ಕಿಲ್ಲ ಅಂತ ಅದಕ್ಕೆ ಇವತ್ತು ಆಗ್ಯದ. ಅದಕ್ಕೆ ಭಾಳ ಖುಷಿ ಅದ ನಮ್ಗೆ. ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಈ ಹಾಸ್ಪಿಟಲ್ದಾಗ ಆಗೋದು ಇಲ್ಲಿ. ಮತ್ತು ಇಲ್ಲಿ ನರ್ಸಿಂಗ್ ಕಾಲೇಜ್ ಸಪ್ರೇಟ್ ಮಾಡಿದ್ವಿ. ಇಲ್ಲಿ ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಾಗದಾರಲ್ಲ, ಇನ್ನು ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಾಗಿಲ್ಲ. ಅಲ್ಲಿ ಏನ್ ಬೇಕು ಅದನ್ನೆಲ್ಲ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಬಹಳ ರಶ್ ಆಗದ. ದಕ್ಷಿಣ ಭಾಗದೊಳಗ ಬಹಳಷ್ಟು ಎಕ್ಸ್ಪ್ಲಾಯ್ಟ್ ಇದ್ವಿ. ಯಾಕಂದ್ರೆ ಹಾಸ್ಪಿಟಲ್ ನರ್ಸಿಂಗ್ ಸಣ್ಣ ನರ್ಸಿಂಗ್ ಒಂದು ಇರೋದ್ರಿಂದ ಬಡವರಿಗೂ ಎಕ್ಸ್ಪ್ಲಾಯ್ಟ್ ಆಗ್ತಿದ್ದು. ಇವತ್ತು ಅದಕ್ಕೆ ನಾವು ದಕ್ಷಿಣ ಭಾಗ ಶುರು ಮಾಡಿದ್ದೀವಿ. ಈಗ ಇದು 300 ಬೆಡ್ ಹಾಸ್ಪಿಟಲ್ ಅದ. ಈಗ ಸಣ್ಣ ಎವರೇಜ್ ನಮ್ 120ರಿಂದ 130 ಇನ್ಪೇಷಂಟ್ ಇರ್ತಾವೆ ಇಲ್ಲಿ. ಅದಕ್ಕೆ ಉಳಿದೆಲ್ಲ ಟ್ರಾನ್ಸ್ಪ್ಲಾಂಟ್ ನಾವು ಹೆಂಗ ಫೇಸ್ ವೈಸ್ ಶುರು ಮಾಡ್ತೀವಿ ಇಲ್ಲಿ. ಸರ್ ಬಹುತೇಕ ಈ ಭಾಗದ ಜನ ಕೇಳಿ ಅನ್ಕೊಂಡು ನಿಮ್ಮ ಮೇನ್ ಕೇಳಿಗೆ ಹೋಗ್ಬಿಡ್ತಾರೆ.
ಇದು ಏನದು ಒಮ್ಮೆ ಹೆಸರಾಗಿದೆ ಅಲ್ಲಿ. ಈಗ ಅದಕ್ಕೆ ಅದನ್ನ ಶಿಫ್ಟ್ ಮಾಡೋಕ್ಕಾಗಲ್ಲ. ಬಹಳಷ್ಟು ಡಿಪಾರ್ಟ್ಮೆಂಟ್ ಈ ಕಡೆ ಏನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಜನರಿಗೆ ಸೇವಾ ಸಿಗಲ್ಲ. ಇವನ್ ಮಗ ಬರಕದ ಅವ್ನ್ ಮತ್ತೆ ತಯಾರು ಮಾಡಬೇಕಿಲ್ಲ ಎಲ್ಲ. ಮಗ PG ಮಾಡಿದಾನ ಮುಗಿಸಿದಾನು. ಇನ್ನೂ ಮುಂದೆ ಕಲಿಬೇಕಿಲ್ಲ, ಕಲಿಯೋದಲ್ಲ. ಅಲ್ಲ ಸರ್, ಏನಾಗಿದೆ ಜನರಲ್ ಬರ್ತಾ ಇದ್ದಾರೆ, ಬಟ್ ವೆನ್ ಇಟ್ ಕಮ್ ಟು ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಅದೇ ಅಲ್ಲಿಗೂ ಓಡೋದಾಗಿದೆ. ಅದಕ್ಕೆ ನಾವು ಅಲ್ಲಿ ರಶ್ ಭಾಳ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ಗಳು ಶುರು ಮಾಡಿದೆವು. ಅದಕ್ಕೆ ಹೆಂಗ್ ಡಾಕ್ಟರ್ಸ್ ಸಿಗಾಕಂದ್ರೆ ಇಲ್ಲಿ ಇಟ್ಕೊಂಡು ಒಬ್ಬನ ಸೀನಿಯರ್ ಆ ಕಡೆಯಿಂದ ಆಗ್ತೀವಿ. ಟ್ರೀಟ್ಮೆಂಟ್ ಆನ್ ಪಾರ್ ಇಲ್ಲಿ ಅವೈಲೇಬಲ್ ಇದೆ. ಎಸ್ ಮಚ್ ಮೋರ್ ಬೆಟರ್ ಐ ಟೋಲ್ಡ್ ಯು. ಯಾಕಂದ್ರೆ ಇದು ಹೊಸ ಹಾಸ್ಪಿಟಲ್ ಇಲ್ಲ, ಅದು ಎಷ್ಟು 30 ವರ್ಷ ಆಯ್ತು. ಅದಕ್ಕೆ ಇದಕ್ಕೆ ಹಾರ್ಡ್ಲಿ 7-8 ವರ್ಷ ಆಯ್ತು. ಅದಕ್ಕೆ ಇದಿಲ್ಲ, ಹೊಸ ಟೆಕ್ನಾಲಜಿ ಬಂದಿದೆ. ಆಪರೇಷನ್ ಥಿಯೇಟರ್ ಅಫ್ಕೋರ್ಸ್ ಅಲ್ಲಿಯೂ ನಾವು ರಿನೋವೇಷನ್ ಮಾಡಿದ್ವಿ ಆಪರೇಷನ್ ಥಿಯೇಟರ್ಗಳೆಲ್ಲ. ಅದಕ್ಕೆ ದಕ್ಷಿಣ ಭಾಗಕ್ಕೆ ಒಂದು ಜನರಿಗೆ ಸಿಗುವಂತ ಸೌಲಭ್ಯ ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.